ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನೀವು ಬಾಲಿವುಡ್ ಸಿನಿಮಾಗಳಲ್ಲಿ ನೋಡಿರ್ತೀರ, ಹೀರೋ ಕ್ಲೈಮ್ಯಾಕ್ಸ್ನಲ್ಲಿ ಒಂದು ಸಿಂಪಲ್ ಆಗಿ ಡೈಲಾಗ್ ಹೊಡೆದು ಇಡೀ ವಿಲನ್ ಗ್ಯಾಂಗನ್ನೇ ಬಾಯಿ ಮುಚ್ಚಿಸ್ತಾನೆ. ಹಾಗೆ ಎಕ್ಸಾಕ್ಟ್ ಅದೇ ರೀತಿ ಈಗ ಒಂದು ರಿಯಲ್ ಲೈಫ್ನಲ್ಲೂ ಅದು ಇಂಟರ್ನ್ಯಾಷನಲ್ ಸ್ಟೇಜ್ ಮೇಲೆ. ಆದರೆ ಇಲ್ಲಿ ವಿಲನ್ ಯಾರು, ಹೀರೋ ಯಾರು ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಸ್ಟೋರಿ ಏನಂದರೆ, ಇಡೀ ಪ್ರಪಂಚಕ್ಕೆ ನಾನೇ ಬಾಸ್ ಅಂತ ಮೆರಿತಾ ಇದ್ದವ ಸೂಪರ್ ಪವರ್ ಅಮೆರಿಕ ಈಗ ತನ್ನ ಅಹಂಕಾರದಿಂದ ಇಸ್ರೇಲ್ಗೆ ಒಂದು ಮಾತನ್ನು ಹೇಳುತ್ತೆ. ನೋಡು ಇಸ್ರೇಲ್, ಇಡೀ ಪ್ರಪಂಚದಲ್ಲಿ ನಾವೇ ನಿನಗೆ ಉಳಿದಿರುವಂತಹ ಏಕೈಕ ಪವರ್ಫುಲ್ ಫ್ರೆಂಡ್. ನಾವಿಲ್ಲ ಅಂದರೆ ನಿಮ್ಮ ಕತೆ ಮುಗೀತು ಅಂತ. ಇದಕ್ಕೆ ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಆದಂತಹ ಬೆಂಜಮಿನ್ ನ್ಯಾತನ್ಯಾಹು ಅವರು ಕೊಟ್ಟಿರುವಂತಹ ತಿರುಗೇಟು ಇದೆಯಲ್ಲ, ಇದು ಅಮೇರಿಕಾದ ನಿದ್ದೆಗೆಡಿಸಿದೆ. ನ್ಯಾತನ್ಯಾಹು ಏನಂತ ಹೇಳಿದ್ರು ಅಂದರೆ, ಹೌದಾ, ನಮಗೆ ಯಾರೂ ಫ್ರೆಂಡ್ಸ್ ಇಲ್ವಾ? ಹಾಗಾದರೆ 1.4 ಬಿಲಿಯನ್ ಜನ ಇರುವಂತಹ ಒಂದು ದೇಶ ನಮ್ಮ ಜೊತೆ ಮೌಂಟೇನ್ ಥರ ನಿಂತಿದೆ, ಅದರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತ ಡೈರೆಕ್ಟಾಗಿ ಭಾರತದ ಕಾರ್ಡನ್ನು ಅವರು ಕೂಡ ಪ್ಲೇ ಮಾಡಿದ್ದಾರೆ. ಇಸ್ರೇಲ್ ಈಗ ಓಪನ್ ಆಗಿ ಅಮೇರಿಕಾಗೆ ವಾರ್ನಿಂಗನ್ನು ಕೂಡ ಕೊಡ್ತಾ ಇದೆ. ನೀವಿಲ್ಲ ಅಂದರೆ ನಮಗೆ ಭಾರತ ಇದೆ ಅನ್ನೋ ಖಡಕ್ ಮೆಸೇಜನ್ನು ಕೂಡ ಇಲ್ಲಿ ಪಾಸ್ ಮಾಡಿದೆ. ಇದು ಸುಮ್ಮನೆ ನ್ಯೂಸ್ ಚಾನಲ್ನಲ್ಲಿ ಹೊಡೆದಿರುವಂತಹ ಡೈಲಾಗ್ ಅಂದರೂ ಅಲ್ಲ. ಇದರ ಹಿಂದೆ ಇಡೀ ವೆಸ್ಟ್ ಏಷ್ಯಾ ಅಂದರೆ ಈ ಪಶ್ಚಿಮ ಏಷ್ಯಾದ ನಕ್ಷೆ ಬದಲಾಗುವ ದೊಡ್ಡ ಸ್ಟ್ರಾಟಜಿ ಕೂಡ ಇದೆ. ಅಮೆರಿಕದ ಅಹಂಕಾರಕ್ಕೆ ನ್ಯಾತನ್ಯಾಹು ಯಾಕೆ ಈ ರೇಂಜ್ಗೆ ಕೌಂಟ್ರ್ ಕೊಟ್ಟರು, ಹಾಗೆ 1.4 ಬಿಲಿಯನ್ ಭಾರತೀಯರು ಅಂತ ಯಾಕೆ ಅವರು ಮೆನ್ಷನ್ ಮಾಡಿದರು? ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಕಂಪ್ಲೀಟಾಗಿ ತಿಳಿದುಕೊಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ಇಶ್ಯೂ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋದಾದರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಅಮೆರಿಕ ಮತ್ತು ಇಸ್ರೇಲ್ ರಿಲೇಷನ್ಶಿಪ್ ಅಂದರೆ ಅದು ಹಾಲು ಜೇನು ಇದ್ದ ಹಾಗೆ ಅಂತ ಜಗತ್ತೇ ಕೂಡ ನಂಬುತ್ತೆ. ದಶಕಗಳಿಂದ ಅಂದರೆ 1970ರಿಂದ ಹಿಡಿದು ಇವತ್ತರೆಗೂ ಕೂಡ ಅಮೆರಿಕ ಇಸ್ರೇಲ್ಗೆ ಬಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು, ಲೇಟೆಸ್ಟ್ ವೆಪನ್ಸ್ಗಳನ್ನು ಮತ್ತು ವಿಶ್ವಸಂಸ್ಥೆಯಲ್ಲಿ ಡಿಪ್ಲೊಮ್ಯಾಟಿಕ್ ಸಪೋರ್ಟನ್ನು ಕೂಡ ಕೊಡ್ತಾನೆ ಬಂದಿದೆ. ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಕೂಡ ಮಿಡಲ್ ಈಸ್ಟ್ನಲ್ಲಿ ಅಮೆರಿಕದ ಕಾವಲು ನಾಯಿಯಂತೆ ಅಮೆರಿಕದ ಇಂಟ್ರೆಸ್ಟ್ಗಳನ್ನು ಕಾಪಾಡ್ತಾನೆ ಬಂದಿದೆ. ಇದು ನಮ್ಮೆಲ್ಲರಿಗೂ ಮೇಲ್ನೋಟಕ್ಕೆ ಕಾಣುವಂತಹ ಒಂದು ಪಿಕ್ಚರ್. ಆದರೆ ರೀಸೆಂಟಾಗಿ ಅಮೇರಿಕಾದಲ್ಲಿ ಒಂದು ಎಲೆಕ್ಷನ್ ಜ್ವರ ಶುರುವಾಗಿದೆ. ಅಲ್ಲಿ ರಿಪಬ್ಲಿಕ್ ಪಾರ್ಟಿಯ ಡೊನಾಲ್ಡ್ ಟ್ರಂಪ್ ಅವರ ರನ್ನಿಂಗ್ ಮೇಟ್ ಅಂದರೆ ಇವರು ವೈಸ್ ಪ್ರೆಸಿಡೆಂಟ್ ಇದ್ದಾರಲ್ಲ, ಅವರು ವೈಸ್ ಪ್ರೆಸಿಡೆಂಟ್ ಕ್ಯಾಂಡಿಡೇಟ್ ಆಗಿರುವ JD ವ್ಯಾನ್ಸ್ ಇತ್ತೀಚೆಗೆ ಒಂದು ನ್ಯೂಸ್ ಚಾನಲ್ಗೆ ಇಂಟರ್ವ್ಯೂವನ್ನು ಕೊಟ್ಟರು. ಆ ಇಂಟರ್ವ್ಯೂನಲ್ಲಿ ಅವರು ಓವರ್ ಕಾನ್ಫಿಡೆನ್ಸಲ್ಲಿ ಮತ್ತು ಅಹಂಕಾರದಿಂದ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಡ್ತಾರೆ. ಅವ್ರಿಗೊಂದು ಅಲ್ಲಿರುವ ಆ್ಯಂಕರ್ ಒಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ, ಇಸ್ರೇಲ್ ಈಗ ನಿಮ್ಮ US ಪಾಲಿಸಿಗಳ ಬಗ್ಗೆ ಸ್ವಲ್ಪ ಅಸಮಾಧಾನಗೊಂಡಿದೆ ಅಲ್ವಾ ಅಂತ. ಅದಕ್ಕೆ JD ವ್ಯಾನ್ಸ್ ಅವರು ಏನು ಹೇಳಿದ್ರು ಗೊತ್ತಾ, ನಾನೇನಾದರೂ ಇಸ್ರೇಲ್ ಗೌರ್ಮೆಂಟಲ್ಲಿ ಅಥವಾ ಕ್ಯಾಬಿನೆಟ್ನಲ್ಲಿ ಇದ್ದಿದ್ದರೆ ಇಡೀ ಪ್ರಪಂಚದಲ್ಲಿ ನನಗುಳಿದಿರೋ ಏಕೈಕ ಪವರ್ಫುಲ್ ಅಲಯನ್ಸ್ ಆಗಿರುವಂತಹ ಅಮೇರಿಕಾವನ್ನು ಯಾವತ್ತೂ ಕೂಡ ಅಟ್ಯಾಕ್ ಮಾಡ್ತಾ ಇರಲಿಲ್ಲ ಅಂತ ಹೇಳಿದರು. ಅಂದರೆ JD ವ್ಯಾನ್ಸ್ ಅವರ ಮಾತಿನ ಅರ್ಥ ಏನು ಅಂದರೆ, ಇಸ್ರೇಲ್ಗೆ ಅಮೇರಿಕಾ ಬಿಟ್ಟರೆ ಬೇರೆ ಗತಿ ಇಲ್ಲ, ಅಮೇರಿಕಾ ಬಿಟ್ಟರೆ ಇಸ್ರೇಲ್ಗೆ ಸಪೋರ್ಟಿಗೆ ಬರೋಕ್ಕೆ ಬೇರೆ ಯಾವ ದೊಡ್ಡ ದೇಶವೂ ಭೂಮಿ ಮೇಲೆಯೇ ಇಲ್ಲ ಅನ್ನೋದು ಇವರ ಇಂಟೆನ್ಷನ್ ಕೂಡ ಆಗಿತ್ತು. ಸ್ನೇಹಿತರೆ, ಈ ಮಾತಲ್ಲಿ ಎಷ್ಟು ದುರಹಂಕಾರ ಅಡಗಿದೆ ಅಂತ ನೀವೇ ಯೋಚನೆ ಮಾಡಿ. ನಾವು ಬಿಟ್ಟರೆ ನೀನು ಜೀರೋ ಅನ್ನೋ ಈ ಬಿಗ್ ಬ್ರದರ್ ಆ್ಯಟಿಟ್ಯೂಡ್ ಇದೆಯಲ್ಲ, ಇದು ಇಸ್ರೇಲ್ಗೆ ಆಲ್ರೆಡಿ ಇರಾನ್ ಮತ್ತು ಹಮಾಸ್, ಹಿಜ್ಬುಲ್ಲಾ ಅಂತ ಸುತ್ತಲೂ ಕೂಡ ಶತ್ರುಗಳನ್ನು ಇಟ್ಕೊಂಡು ಯುದ್ಧದ ಸುಳಿಯಲ್ಲಿ ಹೋರಾಡ್ತಾನೆ ಇದೆ. ಇಂಥ ಕ್ರಿಟಿಕಲ್ ಟೈಮಲ್ಲಿ ತನಗೆ ಬೆನ್ನೆಲುಬಾಗಿ ನಿಲ್ಲಬೇಕಾಗಿದ್ದ ಅಮೆರಿಕ ಟಾಪ್ ಲೀಡರ್ಸ್ಗಳು ಈ ರೀತಿ ಲೆಕ್ಕಾಚಾರದ ಅಹಂಕಾರದ ಮಾತುಗಳನ್ನು ಆಡಿದರೆ ಇಸ್ರೇಲ್ಗೆ ಹೇಗಾಗಬೇಡ. ಈ JD ವ್ಯಾನ್ಸ್ ಅವರ ಈ ಸ್ಟೇಟ್ಮೆಂಟ್ ಇಸ್ರೇಲ್ ಗೌರ್ಮೆಂಟಲ್ಲಿ ಒಂದು ದೊಡ್ಡ ಬಿರುಗಾಳಿಯನ್ನೇ ಕೂಡ ಸೃಷ್ಟಿ ಮಾಡ್ತು. ಅಮೇರಿಕ ನಮ್ಮನ್ನು ತನ್ನ ಕೈಗೊಂಬೆ ಥರ ಟ್ರೀಟ್ ಮಾಡ್ತಾ ಇದೆಯಾ ಅನ್ನೋ ಕೋಪ ಇಸ್ರೇಲಿ ಲೀಡರ್ಸ್ ಮನಸ್ಸಲ್ಲಿ ಕೂಡ ಬಂತು. ಈಗ ಅಸಲಿ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಇಸ್ರೇಲ್ನ ಈ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನ್ಯಾತನ್ಯಾಹು ಅವರು ಕೂಡ ಸುಮ್ಮನೆ ಕೂರು ಮನುಷ್ಯ ಅಂತೂ ಖಂಡಿತ ಅಲ್ಲ. ಅವರು ಕೂಡ ಒಂದು ಡಿಪ್ಲೊಮ್ಯಾಟ್, ಅಂದರೆ ಮುಖಕ್ಕೆ ಹೊಡೆದಾಗೆ ಉತ್ತರವನ್ನು ಕೊಡ್ತಾರೆ. ಆದರೆ ಒಂದೇ ಒಂದು ಕೆಟ್ಟ ಪದವನ್ನು ಕೂಡ ಬಳಸಲ್ಲ. ಅಮೆರಿಕದ ನ್ಯೂಸ್ ಚಾನಲ್ಲೇ ನ್ಯಾತನ್ಯಾಹು ಅವರಿಗೆ JD ವ್ಯಾನ್ಸ್ ಹೇಳಿಕೆ ಬಗ್ಗೆ ಪ್ರಶ್ನೆ ಕೇಳಿದರು. ನಿಮ್ಮ ಏಕೈಕ ಪವರ್ಫುಲ್ ಫ್ರೆಂಡು ನಾವೇ ಅಂತ ವ್ಯಾನ್ಸ್ ಕೇಳಿದ್ದಾರಲ್ಲ, ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಅಂತ ನ್ಯಾತನ್ಯಾಹು ಅವ್ರನ್ನ ಕೇಳಿದಾಗ ಅವರು ಒಂದು ಸ್ಮೈಲ್ ಕೊಟ್ಟಿರುವಂತಹ ರಿಪ್ಲೈ ಇದೆಯಲ್ಲ, ಅದು ಈ JD ವ್ಯಾನ್ಸ್ನ ಈಗೋಗೆ ನೇರವಾಗಿ ಬಿದ್ದಿರುವಂತಹ ಒಂದು ಪೆಟ್ಟು. ನ್ಯಾತನ್ಯಾಹು ಅವರು ಏನು ಹೇಳಿದ್ರು ಅಂದರೆ, ಮೊದಲನೇದಾಗಿ ನಾನು JD ವ್ಯಾನ್ಸ್ ಅವರನ್ನು ಬಹಳ ಗೌರವದಿಂದ ಗೌರವಿಸ್ತೀನಿ. ನಾವಿಬ್ಬರು ಕೂಡ ನಾವು ಒಳ್ಳೆ ರಿಲೇಷನ್ಶಿಪ್ಪನ್ನು ಹೊಂದಿದ್ದೀವಿ. ಡೊನಾಲ್ಡ್ ಟ್ರಂಪ್ ಅಂತೂ ವೈಟ್ ಹೌಸಲ್ಲಿ ಇಸ್ರೇಲ್ ಕಂಡಿರೋ ದಿ ಗ್ರೇಟೆಸ್ಟ್ ಫ್ರೆಂಡ್. ಆದರೆ ಈ JD ವ್ಯಾನ್ಸ್ ಹೇಳಿದ ಪ್ರತಿಯೊಂದು ಮಾತಿಗೂ ನಾನು ಅಗ್ರಿ ಆಗಲೇಬೇಕು ಅಂತಲ್ಲ,
ಪ್ರಪಂಚದಲ್ಲಿ ನಮಗೆ ಅಮೇರಿಕ ಬಿಟ್ಟರೆ ಬೇರೆ ಪವರ್ಫುಲ್ ಫ್ರೆಂಡ್ಗಳು ಕೂಡ ಇಲ್ಲ ಅನ್ನೋದು ತಪ್ಪು. ನಮಗೊಂದು ಸ್ನೇಹಿತ ದೇಶ ಕೂಡ ಇದೆ, ಆ ದೇಶದ ಹೆಸರು ಭಾರತ, ಗೊತ್ತಾ ನಿಮಗೆ ಅಂಥೇಳಿ ಅವರು ಕೂಡ ಕೇಳಿದ್ದಾರೆ. ಸಣ್ಣ ದೇಶ ಅಲ್ಲ, ಅದು 1.4 ಬಿಲಿಯನ್ ಜನ ಇದ್ದಾರೆ. ಅವರಿಂದ ನಮಗೆ ಸಿಕ್ಕಿರುವಂತಹ ಟ್ರೆಮೆಂಡಸ್ ಸಪೋರ್ಟ್ ಇಷ್ಟಿದೆ ಅಂತ ನೀವು ಫೇಸ್ಬುಕ್ನಲ್ಲಿ ಹೋಗಿ ನೋಡಿ ಅಂತ ಕೂಡ ಹೇಳಿದರು. ಸ್ನೇಹಿತರೆ, ಈ ಮಾತಿನ ಡೆಪ್ತ್, ಅದರಲ್ಲಿರೋ ಸರ್ಕ್ಯಾಸಿಸಮನ್ನು ನೀವು ಅರ್ಥ ಮಾಡ್ಕೋಬೇಕು. ನೆತನ್ಯಾಹು ಭಾರತವನ್ನು ಸಣ್ಣ ದೇಶ ಅಂತ ಕೂಡ ಕರೆದಿದ್ದು ಕಾಮಿಡಿಗೆ ಮತ್ತು ಲೇವಡಿಗೆ. ಆದರೆ ಯಾರಿಗೆ ಲೇವಡಿ ಅಂತೀರಾ ಅಮೇರಿಕಾದ ಚುಚ್ಚೋಕೆ? ನೀವು ನಿಮ್ಮನ್ನು ದೊಡ್ಡ ಪವರ್ಫುಲ್ ಅಂತ ಅಂದ್ಕೊಳ್ತೀರಾ, ಆದರೆ ನಿಮಗಿಂತ 5 ಪಟ್ಟು ದೊಡ್ಡದಾಗಿರೋ 1 ಬಿಲಿಯನ್ ಪಾಪ್ಯುಲೇಷನ್ ಇರೋ ದೇಶ ನಮ್ಮ ಜೊತೆಗೆ ಇದೆ ಅಂಥೇಳಿ. ಅಂದರೆ ಭಾರತದ ಕಾರ್ಡನ್ನು ಅವರು ಕೂಡ ಓಪನ್ ಆಗಿ ಇಟ್ಟರು. ಇದು ಬರೀ ಮಾತಲ್ಲ, ಇದು ಅಮೇರಿಕಾಗೆ ಕಳಿಸಿರುವಂತಹ ಒಂದು ಡೆಲಿಬರೇಟೆಡ್ ಡಿಪ್ಲೊಮ್ಯಾಟಿಕ್ ಸಿಗ್ನಲ್. ಇಸ್ರೇಲ್ ಮತ್ತು ಅಮೇರಿಕಾಗೆ ಕ್ಲಿಯರ್ ಆಗಿ ಹೇಳ್ತಾ ಇದೆ, ನೋಡಿ ನೀವು ನಮಗೆ ಬೇಕು ನಿಜ, ಆದರೆ ನೀವಿಲ್ಲ ಅಂದರೆ ನಾವು ಐಸೋಲೇಟ್ ಆಗಲ್ಲ. ನಮ್ಮ ಹಿಂದೆ ಗ್ಲೋಬಲ್ ಸೌತ್ನ ಅತಿ ದೊಡ್ಡ ಪವರ್, ಫ್ಯೂಚರ್ ಹಾಗೆ ಸೂಪರ್ ಪವರ್ ಭಾರತ ಜೊತೆಗಿದೆ. ಇಸ್ರೇಲ್ ಯಾಕೆ ಈ ಟೈಮಲ್ಲಿ ಅಮೇರಿಕಾವನ್ನು ಬಿಟ್ಟು ಭಾರತವನ್ನು ಇಷ್ಟೊಂದು ಹೊಗಳ್ತಾ ಇದೆ ಅಂತೀರಾ? ಇದರ ಹಿಂದೆ ಕೂಡ ಒಂದು ಕೈ ಸತ್ಯ ಕೂಡ ಇದೆ. ಅಮೇರಿಕಾದಲ್ಲಿ ಈಗ ಇಸ್ರೇಲ್ ಬಗ್ಗೆ ಪಬ್ಲಿಕ್ ಒಪಿನಿಯನ್ ಆಲ್ ಟೈಮ್ ಲೋನಲ್ಲಿದೆ. ಅಂದರೆ ಫ್ಯೂಚರ್ನಲ್ಲಿ ಒಂದು ರಿಸರ್ಚ್ ಡೇಟಾ ಪ್ರಕಾರ ಅಮೇರಿಕಾದ 60% ಅಡಲ್ಟ್ ಈಗ ಇಸ್ರೇಲ್ ಬಗ್ಗೆ ನೆಗೆಟಿವ್ ಒಪಿನಿಯನ್ನ ಕೂಡ ಇಟ್ಕೊಂಡಿದ್ದಾರೆ. ಈ ಒಂದು ಫೋಲ್ಸ್ ವರದಿಯ ಪ್ರಕಾರ 25 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಮೇರಿಕನ್ಸ್ ಇಸ್ರೇಲ್ಗಿಂತ ಪ್ಯಾಲೆಸ್ತೈನ್ ಕಡೆ ಹೆಚ್ಚು ಸಿಂಪತಿಯನ್ನು ತೋರಿಸ್ತಾ ಇದ್ದಾರೆ. ಎಕ್ಸ್ಪೆಷಲಿ ಅಮೇರಿಕಾದ ಯುವ ಜನಾಂಗ ಹಾಗೆ ಈ ಡೆಮೊಕ್ರೆಟಿಕ್ ಪಾರ್ಟಿಯ ಯಂಗ್ ವೋಟರ್ಸ್ ಇಸ್ರೇಲ್ ವಿರುದ್ಧ ರಸ್ತೆಗಳದು ಕೂಡ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಇಂಥ ಸಿಚುವೇಷನಲ್ಲಿ ಇಸ್ರೇಲ್ಗೆ ಅರ್ಥ ಆಗಿದೆ, ನಾವು ಬರೀ ಅಮೇರಿಕಾವನ್ನು ನಂಬಿಕೊಂಡು ಕೂತ್ರೆ ಭವಿಷ್ಯದಲ್ಲಿ ನಮಗೆ ಉಳಿಗಾಲ ಇಲ್ಲ. ಅದಕ್ಕೆ ಅವರು ತಮ್ಮ ಆಪ್ಷನನ್ನು ಬಹಿರಂಗಪಡಿಸಿದ್ದಾರೆ. ಈ ಆಪ್ಷನ್ ಮತ್ತು ಯಾವುದೂ ಅಲ್ಲ, ಅದು ನಮ್ಮ ಭಾರತ. ಸ್ನೇಹಿತರೆ, ಈ ನೆತನ್ಯಾಹು ಅವರ 1.4 ಬಿಲಿಯನ್ ಸ್ಟೇಟ್ಮೆಂಟ್ ಓವರ್ನೈಟ್ ಗಾಳಿಯಲ್ಲಿ ಬಂದದ್ದಲ್ಲ. ಇದರ ಬೇರುಗಳು 2017ರಿಂದ ಶುರುವಾಯಿತು. ನರೇಂದ್ರ ಮೋದಿ ಅವರು ಇಸ್ರೇಲ್ಗೆ ಭೇಟಿ ಕೊಟ್ಟ ಮೊದಲ ಭಾರತೀಯ ಪ್ರಧಾನಿ ಅನ್ನೋ ಹಿಸ್ಟ್ರಿ ಕೂಡ ಕ್ರಿಯೇಟ್ ಮಾಡಿದಾಗ ಇಸ್ರೇಲ್ ಜನ ಅವರಿಗೆ ಕೊಟ್ಟ ವೆಲ್ಕಮ್ ಸಾಮಾನ್ಯದಲ್ಲ. ಈ ಟೈಮಲ್ಲಿ ಮೋದಿ ಮತ್ತು ನೆತನ್ಯಾಹು ಮಧ್ಯೆ ಬರೋಬ್ಬರಿ 16 ಅಗ್ರಿಮೆಂಟ್ಗಳು ನಡೆದವು. ಹಾಗೆ 11 ಜಾಯಿಂಟ್ ಇನಿಷಿಯೇಟಿವ್ ಸೈನ್ಸ್ ಆದವು. ಹಾಗೆ ಡಿಫೆನ್ಸ್, ಅಗ್ರಿಕಲ್ಚರ್, ವಾಟರ್ ಟೆಕ್ನಾಲಜಿ, ಹೀಗೆ ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಭಾರತ ಇಸ್ರೇಲ್ ಸಂಬಂಧ ಸ್ಟ್ರಾಂಗ್ ಆಗ್ತಾನೆ ಹೋಯಿತು. ಇವತ್ತು ಏನಾಗಿದೆ ನೋಡಿ, ಇಸ್ರೇಲ್ನ ಅತಿ ದೊಡ್ಡ ಡಿಫೆನ್ಸ್ ಕಂಪನಿಗಳು ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಲೈನ್ಗಳನ್ನು ಅದು ಭಾರತದಲ್ಲಿ ಸೆಟ್ ಮಾಡ್ತವೆ. ಇಲ್ಲಿ ತಮಿಳುನಾಡಿನಲ್ಲಿ ಇಂಡೋ ಇಸ್ರೇಲ್ ಜಾಯಿಂಟ್ ವೆಂಚರ್ ಮೂಲಕ ಅಡ್ವಾನ್ಸ್ ರೇಡಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟನ್ನು ಕೂಡ ಶುರುವಾಗಿದೆ. ಇನ್ನು ಡ್ರೋನ್, ಮಿಸೈಲ್, ಐರನ್ ಬೀಮ್ ಟೆಕ್ನಾಲಜಿ ಎಲ್ಲವೂ ಕೂಡ ಭಾರತದ ಜೊತೆ ಸೇರಾಗ್ತಾ ಇದೆ. ಕಾರ್ಗಿಲ್ ಯುದ್ಧದ ಟೈಮಲ್ಲಿ ಯಾರೂ ನಮಗೆ ಸಪೋರ್ಟ್ ಮಾಡಲಿಲ್ಲ ಅಂದಾಗ ನಮಗೆ ಕದ್ದು ಮುಚ್ಚಿ ಬಾಂಬು ಮತ್ತು ಮದ್ದುಗುಂಡುಗಳನ್ನು ಕೊಟ್ಟದ್ದು ಇದೇ ಇಸ್ರೇಲ್ ಅನ್ನೋದು ಭಾರತ ಇನ್ನೂ ಕೂಡ ಮರೆತಿಲ್ಲ. ಅಕ್ಟೋಬರ್ 7ರಂದು ಇಸ್ರೇಲ್ ಮೇಲೆ ಹಮಾಸ್ ಟೆರರ್ ಅಟ್ಯಾಕ್ ಆದಾಗ ಪ್ರಪಂಚದ ಎಷ್ಟೋ ದೇಶಗಳು ಸೈಲೆಂಟ್ ಆಗಿದ್ದವು. ಆದರೆ ಮೊದಲನೇ ಟ್ವೀಟ್ ಮಾಡಿ ನಾವು ಇಸ್ರೇಲ್ ಜೊತೆ ನಿಲ್ತೀವಿ ಅಂತ ಹೇಳಿದ್ದು ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವರು. ಇನ್ನು ನೆತನ್ಯಾಹು ಫೇಸ್ಬುಕ್ಕನ್ನೇ ನೋಡಿ ಅಂತ ಹೇಳಿದ್ರ ಅರ್ಥ ಕೂಡ ಇದೆ. ಭಾರತೀಯರು ಸೋಷಿಯಲ್ ಮೀಡಿಯಾದಲ್ಲಿ ಇಸ್ರೇಲ್ಗೆ ಕೊಟ್ಟಿರುವಂತಹ ಓವರ್ ವೆಲ್ಕಮ್ ಸಪೋರ್ಟ್ ಅಮೆರಿಕಾದ ನ್ಯೂಸ್ ಚಾನೆಲ್ಗಳಿಗೂ ಕೂಡ ಶಾಕನ್ನು ಕೊಟ್ಟಿದೆ. ಇದ್ರ ಜೊತೆಗೆ ವೆಸ್ಟ್ ಏಷ್ಯಾದಲ್ಲಿ ಈಗ ಹೊಸ ಸೆಕ್ಯೂರಿಟಿ ಆರ್ಕಿಟೆಕ್ಚರ್ ಬಿಲ್ಡ್ ಆಗ್ತಾ ಇದೆ. ಇನ್ನು ಪೋಸ್ಟ್ ಇರಾನ್ ವಾರ್ ಇಡೀ ಮಿಡಲ್ ಈಸ್ಟ್ ಲೆಕ್ಕಾಚಾರ ಪೂರ್ತಿಯಾಗಿ ಬದಲಾಗಿದೆ. ಈಗಲ್ಲಿ ಇಂಟ್ರೆಸ್ಟ್ ಬೇಸ್ಡ್ ಕ್ಲಸ್ಟರ್ ಕ್ರಿಯೇಟ್ ಆಗಿದೆ. ಒಂದು ಕಡೆ ಭಾರತ, ಇಸ್ರೇಲ್ ಹಾಗೆ UAE ಈಗ ಆಕ್ಸಿಸ್ ಇದೆ. ಮೊದಲಿನಿಂದಲೂ ಕೂಡ ಭಾರತ, ಇಸ್ರೇಲ್ ಹಾಗೆ USA ಮತ್ತು UAE ಅಂತ ಶುರುವಾಗಿತ್ತು. ಆದರೆ ಈಗಲ್ಲಿ USA ಹಿಂದಕ್ಕೆ ಹೋಗಿದೆ ಮತ್ತು ಭಾರತ, UAE ಹಾಗೆ ಇಸ್ರೇಲ್ ಈ 3 ದೇಶಗಳು ಸೇರಿ ಒಂದು ಹೊಸ ಗೇಮನ್ನು ಪ್ಲೇ ಮಾಡ್ತಿವೆ. ಯಾಕಂದರೆ ಈ 3 ದೇಶಗಳಿಗೆ ಇಸ್ಲಾಮಿಕ್ ಎಕ್ಸ್ಟ್ರೀಸಮ್ ಬೇಕಾಗಿಲ್ಲ, ಅಂದರೆ ಟೆರರಿಸಮ್ ಬೇಕಾಗಿಲ್ಲ. ಇವರಿಗೆ ಬೇಕಾಗಿರೋದು ಟೆಕ್ನಾಲಜಿ ಡೆವಲಪ್ಮೆಂಟ್ ಮತ್ತು ರೀಜನಲ್ ಸ್ಟೆಬಿಲಿಟಿ. ಈ ಗುಂಪಲ್ಲಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ರೂಲ್ಸ್ ಇದೆ. ಭಾರತ ಏನು ತರುತ್ತೆ, ಅದು ಒಂದು ದೊಡ್ಡ ಮಾರ್ಕೆಟನ್ನು ತರುತ್ತೆ. ಅಂದರೆ 1.4 ಬಿಲಿಯನ್ ಪಾಪ್ಯುಲೇಷನ್ ಸ್ಕೇಲ್ ಇರೋ ಮತ್ತು ಗ್ಲೋಬಲ್ ಡಿಪ್ಲೊಮ್ಯಾಟಿಕ್ ಪವರನ್ನು ಕೂಡ ತರುತ್ತೆ. ಇನ್ನು ಇಸ್ರೇಲ್ ಬಂದರೆ ಅದು ನೆಕ್ಸ್ಟ್ ಜನ್ರೇಷನ್ ಡಿಫೆನ್ಸ್ ಟೆಕ್ನಾಲಜಿ, ಡ್ರೋನ್ಗಳು ಹಾಗೆ ಸೈಬರ್ ಸೆಕ್ಯೂರಿಟಿಯನ್ನು ತರುತ್ತೆ.
ಇನ್ನು UAE ಬಂದರೆ ಅದು ಸಾವಿರಾರು ಕೋಟಿ ಕ್ಯಾಪಿಟಲ್ ಅಂದರೆ ಹಣವನ್ನು ಕೂಡ ಇನ್ವೆಸ್ಟ್ ಮಾಡುತ್ತೆ. ಪೋರ್ಟ್ಗಳು ಮತ್ತು ಇಸ್ಲಾಮಿಕ್ ವರ್ಲ್ಡ್ನಲ್ಲಿ ಒಂದು ಮಾಡರೇಟ್ ವಾಯ್ಸನ್ನು ತರುತ್ತೆ. ಇನ್ನೊಂದು ಕಡೆ ಇದಕ್ಕೆ ಕಾಂಪಿಟೇಷನ್ ಆಗಿ ಸೌದಿ, ಹಾಗೆ ಪಾಕಿಸ್ತಾನ, ಟರ್ಕಿ ಆ್ಯಕ್ಸಿಸನ್ನು ರೆಡಿ ಮಾಡಿಕೊಡ್ತಾ ಇವೆ. ಟರ್ಕಿ ಓಪನ್ ಆಗಿ ಆ್ಯಂಟಿ ಇಸ್ರೇಲ್ ರಿಟರ್ನಿಕನ್ನು ತರ್ತಾ ಇದೆ, ಅಂದರೆ ಹಮಾಸ್ಗೆ ಸಪೋರ್ಟ್ ಮಾಡುತ್ತೆ. ಪಾಕಿಸ್ತಾನದ ಬಗ್ಗೆ ಕೇಳೋದೇ ಬೇಡ, ಅವರು ಹುಟ್ಟಿದಾಗಿನಿಂದಲೂ ಕೂಡ ಇಸ್ರೇಲ್ ಅಂದರೆ ಅವ್ರಿಗೆ ಆಗೋದಿಲ್ಲ. ಇನ್ನು ಸೌದಿ ಅರೇಬಿಯಾ ಅಮೇರಿಕದಿಂದ ದೂರ ಹೋಗಿ ತನ್ನ ಸೆಕ್ಯೂರಿಟಿಗಾಗಿ ಪಾಕಿಸ್ತಾನ ಮತ್ತು ಟರ್ಕಿ ಜೊತೆ ಕೈ ಜೋಡಿಸ್ತಾ ಇದೆ. ಇಂತಹ ಕಾಂಪ್ಲೆಕ್ಸ್ ಸಿಚುವೇಶನಲ್ಲೂ ಕೂಡ ಇಸ್ರೇಲ್ಗೆ ಒಬ್ಬ ಗಟ್ಟಿಮುಟ್ಟಾದ, ಯಾರ ಬೆದರಿಕೆಗೂ ಜಗ್ಗದಂತಹ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಸ್ಟ್ರಾಂಗ್ ಆಗಿರುವಂಥ ಪಾರ್ಟ್ನರ್ ಬೇಕು. ಆ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ಅದು ನಮ್ಮ ಭಾರತ. ಹಾಗೆ ನೆತನ್ಯಾಹು ಈ JD ವ್ಯಾನ್ಸ್ಗೆ ಇಂಡೈರೆಕ್ಟ್ ಆಗಿ ಹೇಳಿದ್ದು, ನಮ್ಮನ್ನು ಲಘುವಾಗಿ ಯಾರೂ ತೆಗೆದುಕೊಳ್ಳಬೇಡಿ, ನಮ್ಮ ಹಿಂದೆ ಭಾರತದ ಆನೆ ಬಲ ಇದೆ ಅಂತ. ಇನ್ನೂ ಕೊನೆಯದಾಗಿ ಇದರ ಬಾಟಮ್ ಲೈನ್ ಏನಪ್ಪ ಅಂದರೆ, ಅಮೆರಿಕ ಮತ್ತು ಇಸ್ರೇಲಿನ ರಿಲೇಷನ್ಶಿಪ್ ನಾಳೆನೇ ಮುರಿದು ಬೀಳೋದಿಲ್ಲ. ಅವರ ಮೈತ್ರಿ ತುಂಬಾ ಡೀಪ್ ಆಗಿದೆ. ಅವರು ಗೌರ್ಮೆಂಟ್ ಲೆವೆಲಲ್ಲಿ ಇನ್ಸ್ಟಿಟ್ಯೂಷನಲ್ ಆಗಿದ್ದಾರೆ. ಆದರೆ ಈ ರಿಲೇಷನ್ಶಿಪ್ನಲ್ಲಿ ಮುಂಚೆ ಇದ್ದ ಈ ಬ್ಲೈಂಡ್ ಟ್ರಸ್ಟ್ ಈಗ ಖಂಡಿತ ಉಳಿದಿಲ್ಲ, ಬಿರುಕು ಬಿಟ್ಟಿದೆ ಅನ್ನೋದು ಮಾತ್ರ 100ಕ್ಕೆ 100ರಷ್ಟು ಸತ್ಯ. ಅಮೇರಿಕ ರಾಜಕಾರಣಿಗಳು ನಾವಿಲ್ಲ ಅಂದರೆ ನೀವು ಜೀರೋ ಅಂತ ಇಸ್ರೇಲ್ಗೆ ಹೇಳ್ತಾ ಇರೋದು ಅವರ ಪರಮ ಅಹಂಕಾರ. ಆದರೆ ಈ ಅಹಂಕಾರಕ್ಕೆ ಬೆಂಜಮಿನ್ ನೆತನ್ಯಾಹು ಕೊಟ್ಟಿರುವಂತಹ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಅಮೇರಿಕಕ್ಕೆ ಮುಖಕ್ಕೆ ಹೊಡೆದೇ ಆಗಿದೆ. ಇಲ್ಲಿ ಆಡ್ತಾ ಇರೋದು ಸ್ಪಾಟ್ ಹೆಡ್ಜಿಂಗ್ ಗೇಮ್. ಒಂದು ಕಡೆ ಅಮೇರಿಕವನ್ನು ಕಂಪ್ಲೀಟಾಗಿ ರಿಜೆಕ್ಟ್ ಮಾಡ್ತಾ ಇಲ್ಲ, ಟ್ರಂಪ್ ಮತ್ತು ನಮ್ಮ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ತಿದೆ. ಸ್ನೇಹಿತರೆ, ಇಸ್ರೇಲ್ ಪ್ರೈಮ್ ಮಿನಿಸ್ಟರ್ ಭಾರತದ ಬಗ್ಗೆ ಆಡಿಯೋ ಈ ಮಾತುಗಳು ಬಗ್ಗೆ ನಿಮ್ಮ ಒಪಿನಿಯನನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.